ದಕ್ಷಿಣ ಭಾರತದ ಕುಂಭಮೇಳ ಎಂದೇ ಹೆಸರಾಗಿರುವಂತಹ ಕೊಪ್ಪಳದ ಶ್ರೀ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಇದೇ ಜನವರಿ 5, 2026ರಂದು ಜರುಗಲಿದ್ದು ಮಹಾರಥೋತ್ಸವಕ್ಕೆ ಅಂದು ಲಕ್ಷಾಂತರ ಭಕ್ತರು ಆಗಮಿಸಲಿದ್ದಾರೆ. ಹಾಗಾಗಿ ಭಕ್ತರಿಗಾಗಿ ಮಹಾದಾಸೋಹ ಕೂಡ ಆಯೋಜನೆ ಮಾಡಿರುವಂತದ್ದು. ಈ ಮಹಾಪ್ರಸಾದದ ಏನು ಒಂದು ಕಾರ್ಯ ಸಕಲ ಸಿದ್ಧತೆಗಳು ಈಗಾಗಲೇ ಆರಂಭವಾಗಿರುವಂತದ್ದು. ಹಾಗಾಗಿ ನೀವು ಇಲ್ಲಿ ನೋಡಬಹುದು, ಪ್ರತಿ ವರ್ಷದಂತೆ ಏನು ಸಿಂಧನೂರು ಗೆಳೆಯರ ಬಳಗ ಕಳೆದ 10 ವರ್ಷಗಳಿಂದ ಏನು ಜಾತ್ರೆಗೆ ಮಹಾದಾಸೋಹಕ್ಕೆ ಒಂದಲ್ಲ ಒಂದು ತಿನಿಸು ಮಾಡ್ತಿರುತ್ತೆ. ಅದೇ ರೀತಿ ಈ ಬಾರಿ ಮೈಸೂರು ಪಾಕ್ ಅನ್ನು ಮಾಡಿರುವಂತದ್ದು. ಕಳೆದ ವರ್ಷ ಏನು ಜಿಲೇಬಿಯನ್ನು ಇದೇ ಏನು ಗೆಳೆಯರ ಬಳಗ ಸಿಂಧನೂರು ಗೆಳೆಯರ ಬಳಗ ಏನು ಪ್ರಸಾದಕ್ಕೆ ಅರ್ಪಿಸಿರುವಂತದ್ದು. ಈ ವರ್ಷ ಏನಂದ್ರೆ ಮೈಸೂರು ಪಾಕ್ ಅನ್ನು ಅರ್ಪಿಸಿರುವಂತದ್ದು. ಸುಮಾರು 10 ಲಕ್ಷ ಪೀಸ್ ಏನಂದ್ರೆ ಈ ಬಾರಿ ಮೈಸೂರು ಪಾಕ್ ಅನ್ನು ಮಹಾದಾಸೋಹಕ್ಕೆ ಅರ್ಪಿಸುತ್ತಿರುವಂತಹ ಗೆಳೆಯರ ಬಳಗ ಈಗಾಗಲೇ ಏನಂತಂದ್ರೆ ಸಕಲ ಸಿದ್ಧತೆಯನ್ನು ಮೈಸೂರು ಪಾಕ್ನ ಎಲ್ಲಾ ಕೆಲಸ ಕಾರ್ಯ ಮತ್ತು ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಿರುವಂತದ್ದು. ಈ ಒಂದು ಏನು ಮೈಸೂರು ಪಾಕ್ ಕೆಲಸವನ್ನು ಸುಮಾರು ಒಂದು 200 ಬಾಣಸಿಗರು ಮಾಡ್ತಿರುವಂತದ್ದು. ಅವರೆಲ್ಲರೂ ಕೂಡ ಸಿಂಧನೂರ ಮತ್ತು ಆಂಧ್ರದಿಂದ ಬಂದಿರುವಂತದ್ದು. ಇದರಲ್ಲಿ ಪುರುಷರು ಕೂಡ ಇದ್ದಾರೆ, ಮಹಿಳೆಯರು ಕೂಡ ತೊಡಗಿರುವಂತದ್ದು. ಏನು ಈ ಒಂದು ಮೈಸೂರು ಪಾಕ್ ಅನ್ನು ತಯಾರು ಮಾಡೋದಕ್ಕೆ ಸುಮಾರು 30 ಕ್ವಿಂಟಲ್ ಕಡಲೆ ಹಿಟ್ಟನ್ನು ಬಳಸ್ತಿರುವಂತದ್ದು. ಅದೇ ರೀತಿ 5,000 ಲೀಟರ್ ಒಳ್ಳೆ ಎಣ್ಣೆ ಮತ್ತು ಅದೇ ರೀತಿ 3 ಕ್ವಿಂಟಲ್ ತುಪ್ಪವನ್ನು ಬಳಸಿ ಜೊತೆಗೆ 50 ಕೆಜಿ ಏಲಕ್ಕಿಯನ್ನು ಅದರಲ್ಲಿ ಮಿಕ್ಸ್ ಮಾಡುವ ಮೂಲಕ ಏನು ಅಂತಂದ್ರೆ ಸುಮಾರು 10 ಲಕ್ಷ ಪೀಸ್ ಮೈಸೂರು ಪಾಕ್ ಅನ್ನು ಇಲ್ಲಿರುವಂತಹ 200 ಬಾಣಸಿಗರು ಮಾಡ್ತಿರುವಂತದ್ದು. ಇವರೆಲ್ಲರೂ ಕೂಡ ಸೇವೆಗಾಗಿ ಬಂದಿರುವಂತದ್ದು. ಇವರೆಲ್ಲರೂ ಕೂಡ ಸಿಂಧನೂರು ಗೆಳೆಯರ ಬಳಗ ಜೊತೆಗೆ ಕೈ ಜೋಡಿಸುವ ಮೂಲಕ ಇವರು ಸಂಪೂರ್ಣವಾಗಿ ಈ ಮೈಸೂರು ಪಾಕ್ ಕೆಲಸದಲ್ಲಿ ತೊಡಗಿರುವಂತದ್ದು. ಅದಕ್ಕೆ ಬೇಕಾದಂತಹ ಸಿಲಿಂಡರ್ ಗಳನ್ನು ಕೂಡ ಬಳಸಿರುವಂತದ್ದು. ಸ್ಟವ್ಗಳು ಕೂಡ ಇಲ್ಲೆಲ್ಲ ಆಗ್ಲೇ ಅವರೆಲ್ಲ ಸಿದ್ಧತೆ ಮಾಡಿಕೊಂಡು ಬೆಳಿಗ್ಗೆ 6 ಗಂಟೆಯಿಂದ ಈ ಕಾರ್ಯದಲ್ಲಿ ತೊಡಗಿರುವಂತದ್ದು. ನಾಳೆ ಕೂಡ ಈ ಕೆಲಸವು ಮುಂದುವರಿಯುತ್ತದೆ. ಹಾಗಾಗಿ ಈ ಒಂದು ಸಕಲ ಸಿದ್ಧತೆಗೆ ಸಂಪೂರ್ಣವಾಗಿ ಗೆಳೆಯರ ಬಳಗ ಯಾವಂದ್ರೆ ಈ ಮೈಸೂರು ಪಾಕ್ ಒಂದು ಏನು ತಯಾರಿ ಮಾಡುವ ಕೆಲಸದಲ್ಲಿ ತೊಡಗಿರುವಂತದ್ದು. ಇವತ್ತು ಬೆಳಗ್ಗೆಯಿಂದ ಈ ಕೆಲಸದಲ್ಲಿ ತೊಡಗಿದ್ದಾರೆ. ಸೊ ಗವಿಸಿದ್ದೇಶ್ವರ ಏನು ಜಾತ್ರಾ ಮಹೋತ್ಸವಕ್ಕೆ ಕಳೆದ 10 ವರ್ಷಗಳಿಂದ ಇವರು ಒಂದಲ್ಲ ಒಂದು ತಿನಿಸು ಮಾಡುವ ಮೂಲಕ ಈ ಸೇವೆಯನ್ನು ಮಾಡ್ತಿರುವಂತದ್ದು. ಇದಕ್ಕಾಗಿ ಏನಂದ್ರೆ ಪ್ರತಿ ವರ್ಷವೂ ಏನಂದ್ರೆ ಕಳೆದ ಒಂದು ಬಾರಿ ಹೋಳಿಗೆಯನ್ನು ಮಾಡಿರುವಂತದ್ದು, ಜಿಲೇಬಿಯನ್ನು ಮಾಡಿರುವಂತದ್ದು, ಜೊತೆಗೆ ಬೇರೆ ಬೇರೆ ಮಾದಲಿ ತಿನಿಸುಗಳನ್ನು ಕೂಡ ಮಾಡಿರುವಂತದ್ದು. ಹೀಗೆ ವಿಶೇಷವಾಗಿ ತಿನಿಸುಗಳನ್ನ ಮಾಡುತ್ತಾ ಇವ್ರು ಏನಂತಂದ್ರೆ ಕಳೆದ 10 ವರ್ಷಗಳಿಂದ ಈ ಸೇವೆಯನ್ನು ಮಾಡ್ತಾ ಇದ್ದಾರೆ. ಸೊ ಭಕ್ತರೇನ್ ಬರ್ತಾರೆ ಈ ಜಾತ್ರೆಗೆ, ಈ ಭಕ್ತರು ಅಂದ್ರೆ ದೇಶ ವಿದೇಶಗಳ ಮೂಲೆಗಳಿಂದ ಸುಮಾರು ಈ ಬಾರಿ 6 ಲಕ್ಷಕ್ಕೂ ಹೆಚ್ಚು ಭಕ್ತರು ಬರುವಂತ ಸಾಧ್ಯ ಇದೆ. ಆ ಭಕ್ತರಿಗೆ ಏನು ಪ್ರಸಾದಕ್ಕಾಗಿ ಈಗಾಗಲೇ 1ನೇ ತಾರೀಕಿಂದಂದ್ರೆ ಜನವರಿ 1ರಿಂದ ಈಗಾಗಲೇ ಮಹಾಪ್ರಸಾದಕ್ಕೆ ಚಾಲನೆ ನೀಡಿರುವಂತದ್ದು, ಶ್ರೀಗಳು ಚಾಲನೆ ನೀಡಿರುವಂತದ್ದು. ಹಾಗಾಗಿ ಈ ಕೆಲಸದಲ್ಲಿ ಏನಂತಂದ್ರೆ ಈ ಬಾಣಸಿಗರು ಕೂಡ ಸುಮಾರು 200 ಬಾಣಸಿಗರು ತೊಡಗಿರುವಂತದ್ದು. ಸೊ ಹಾಗಾಗಿ ಏನೆಲ್ಲ ಮಾಡ್ತಾರೆ, ಏನೆಲ್ಲ ಸಿದ್ಧತೆ ಮಾಡಿಕೊಂಡಿದ್ದಾರೆ ಅಂತ ಅನ್ನೋದಕ್ಕೆ ಇಲ್ಲೇ ಕೂಡ ಏನಂದ್ರೆ ಎಷ್ಟು ವರ್ಷಗಳಿಂದ ಈ ಒಂದು ಕಾರ್ಯದಲ್ಲಿ ತೊಡಗಿದ್ದಾರೆ ಅನ್ನೋದನ್ನ ನಾನು ಈ ಸಿಂಧನೂರು ಗೆಳೆಯರ ಬಳಗದ ಪ್ರಮುಖರಾದಂತ ನಾನು ಅವರನ್ನ ಈ ವಿಚಾರವಾಗಿ ಮಾತಾಡ್ತಾ ಹೋಗ್ತೀನಿ. ಸರ್ ನಮಸ್ಕಾರ. ಪ್ರತಿ ವರ್ಷ ನೀವು ಕಳೆದ 10 ವರ್ಷಗಳಿಂದ ನೀವು ಬರ್ತಾ ಇದ್ದೀರಿ ಅನ್ನೋದು ಈ ಗವಿಸಿದ್ದೇಶ್ವರ ಜಾತ್ರೆಗೆ. ಸೊ ಈ ವರ್ಷ ವಿಶೇಷವಾಗಿ ಮೈಸೂರು ಪಾಕ್ ಮಾಡ್ತಾ ಇದ್ದಾರೆ. ಏನೆಲ್ಲ ಸಿದ್ಧತೆಗಳನ್ನ ಯಾವ ರೀತಿ ತಯಾರು ಮಾಡ್ತಾ ಇದ್ದೀರಾ? ಇದನ್ನ ನಾವು ಈಗ ಕಳೆದ 2 ತಿಂಗಳಿಂದ ಈ ಒಂದು ಮೈಸೂರು ಪಾಕ್ ಮಾಡುವಂತ ವ್ಯವಸ್ಥೆಗೆ ಸಿದ್ಧತೆ ಮಾಡ್ಕೊಳ್ತಾ ಬಂದಿದೀವಿ. ಇದಕ್ಕ ಎಲ್ಲ ಬಾಣಸಿಗರು ಬೇಕಾಗುತ್ತೆ, ಇಂಪಾರ್ಟೆಂಟ್ ನುರಿತ ಬಾಣಸಿಗರು ಬೇಕಾಗುತ್ತೆ. ಇದಕ್ಕೆಲ್ಲ ನಾವು ಬಾಣಸಿಗರನ್ನ 2 ತಿಂಗಳು ಮುಂಚಿತವಾಗಿನ ಆದೋನಿನಿಂದ ಕೆಲವೊಂದಿಷ್ಟು ಮಂದಿ ನೋಡ್ಕೊಂಡ್ ಬಂದಿವಿ. ಆಮೇಲೆ ದೇವದುರ್ಗ, ಆಮೇಲೆ ಬಳಗಾನೂರು, ಮಸ್ಕಿ ತಾಲೂಕು, ತಾವರಿಗೆರ, ಈ ಎಲ್ಲಾ ಸೇರಿ ಕನಿಷ್ಠ 100 ಮಂದಿ ಬಾಣಸಿಗರು ಮಾಸ್ಟರ್ಗಳು, ಅದ್ರ ಜೊತೆಗೆ 100 ಮಂದಿ ಅವರಿಗೆ ಹೆಲ್ಪರ್ಸ್ ಟೈಪ್, ಒಂದು ಮಿನಿಮಮ್ 200 ಜನ ಈ ಒಂದು ವ್ಯವಸ್ಥೆ ನಮ್ಮ ಮೈಸೂರು ಪಾಕ್ ಮಾಡ್ಲಿಕ್ಕೆ ಬೇಕಾಗತ್ತೆ. ತದನಂತರ ನಮಗೆ ಇದಕ್ಕೆಲ್ಲ ಬೇಕಾದಂತ ಮೆಟೀರಿಯಲ್ ಇವೆಲ್ಲ ಸಪ್ಲೈಯರ್ ಸಾಮಾನುಗಳನ್ನ ಇಲ್ಲೇ ಹೊಸಪೇಟೆ ಅಪ್ಪಣ್ಣವ್ರ ಕಡೆ ಹೇಳಿದೀವಿ. ಸಪ್ಲೈಯರ್ಸ್ ಎಲ್ಲ ಪೂರ ಅವರು ಕೊಟ್ಟಿದ್ದಾರೆ. ಉಳಿದಂತೆ ನಮ್ಮ ಮೆಟೀರಿಯಲ್ ಎಲ್ಲ ಇಲ್ಲಿ ನಾಲ್ವಾಡು ಅಂತ ಹೇಳಿ ಅವ್ರಿಗೆಲ್ಲ ಸಕ್ಕರೆ ಎಲ್ಲ ಕೊಟ್ಟಿದ್ದಾರೆ. ಎಣ್ಣೆಯನ್ನ ಅಲ್ಲಿ ನಾವು ಸಿಂಧನೂರು ನಮ್ಮ ಕಡೆಯಿಂದ ತಗೊಂಡಿವಿ. ಒಂದು 60 ಕ್ವಿಂಟಲ್ ಸಕ್ಕರೆ, ಒಂದು 30 ಕ್ವಿಂಟಲ್ ಹಸಿ ಕಡಲೆ ಹಿಟ್ಟು, ಒಂದು 5,000 ಲೀಟರ್ ಎಣ್ಣೆ, ಒಂದು 50 ಕೆಜಿ ಏಲಕ್ಕಿ ಬೇಕಾಗುತ್ತೆ. ಇದಕ್ಕೆ ಒಂದು 3 ಕ್ವಿಂಟಲ್ ತುಪ್ಪ, ಒಂದು 5 ಕ್ವಿಂಟಲ್
ಮೈದಾ ಹಿಟ್ಟು ಎಲ್ಲ ಸೇರಿ ಕನಿಷ್ಠ ಒಂದು 170 ಕ್ವಿಂಟಲ್ ವರೆಗೂ ಇದು ಟೋಟಲ್ ಆಗ್ತಾ ಇರೋದು. ಇದಕ್ಕೆ ನನಗೆ ಅಂದಾಜಿನ ಮಟ್ಟಿಗೆ ನಾವು ಒಂದು 3 ದಿವಸದ ವ್ಯವಸ್ಥೆ ಮಟ್ಟಿಗೆ ದಾಸೋಹದ ಮಾಡ್ಬೇಕನ್ನೋ ಒಂದು ಇಚ್ಛೆಯಿಂದ ಮಿನಿಮಮ್ ಒಂದು 6 ರಿಂದ 8 ಲಕ್ಷ ಪೀಸಸ್ ನಮಗೆ ಅವಶ್ಯಕತೆ ಇದೆ. ಆ ಒಂದು ರೇಂಜ್ ಇಟ್ಕೊಂಡು ಮಿನಿಮಮ್ ಒಂದು ನಾವು 60 ಕ್ವಿಂಟಲ್ ಸಕ್ಕರೆ ಲೆಕ್ಕಕ್ಕೆ ಈ ಒಂದು ಮಾಡತಕ್ಕಂತ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದೀವಿ, ದಾಸೋಹ ವ್ಯವಸ್ಥೆ. ಅದೇ ಸರ್, ಏನು ಈ ಜಾತ್ರೆಗೆ ನೀವು ಇಷ್ಟೆಲ್ಲ ಮಾಡ್ತೀರಿ. ನಮ್ಮ ಈ ಒಂದು ಕೊಪ್ಪಳ ಭಾಗದಲ್ಲಿ ದೊಡ್ಡ ಜಾತ್ರೆ, ಇಡೀ ಇವತ್ತು ಅಜ್ಜನವರು ಈ ದೇಶದಲ್ಲಿ ಕೂಡ ಹೆಸರು ಮಾಡಿರುವಂತದ್ದು. ಏನಂತ ಸಂಕಲ್ಪ ಮಾಡ್ಕೊಂಡು ಪ್ರತಿ ವರ್ಷ ಮಾಡ್ತಾ ಇದ್ದೀರಿ ಸರ್ ನೀವು? ಸಂಕಲ್ಪ ಅಂತ ಅನ್ನೋದು ಏನು ಇಲ್ಲ ಇದರಲ್ಲಿ. ಏನೋ ಒಂದು ನಮ್ಮ ಒಂದು ಭಕ್ತಿ, ಕೊಪ್ಪಳದ ಗವಿಮಠ ಅಂತ ಹೇಳಿದ್ರೆ ಅವರ ಒಂದು ಪ್ರಾಮಾಣಿಕತೆ, ಅವರ ಒಂದು ಸ್ವಾಭಾವಿಕ ನಡೆ ನುಡಿಗೆ ನಾವು ಒಂದು ಮನಸ್ಸು ಹೊತ್ತು ಇವತ್ತ ಈ ಒಂದು ಗವಿಮಠದ ಮೇಲೆ ಅಷ್ಟು ಭಕ್ತಿ ಶ್ರದ್ಧೆಯಿಂದ ಒಂದು ಮಾಡ್ಬೇಕನ್ನೋ ಒಂದು ಇಚ್ಛೆ ಇಟ್ಕೊಂಡು ಇದನ್ನ ಮಾಡ್ತಾ ಬಂದಿದೀವಿ. ಇದ್ರಾಗ ನಮ್ಮ ವಿಜಯ್ ಕುಮಾರ್ ಅಂತ ಹೇಳಿ ಸಿಂಧನೂರು, ಇವರ ಒಂದು ಮುಂದಾಳತ್ವದೊಳಗೆ ಇದನ್ನೆಲ್ಲ ನಾವು ಮಾಡ್ಕೊಂತ ಬಂದಿದೀವಿ. ಮೇನ್ ಅವರ ಒಂದು ಮುಂದಾಳತ್ವ ಇದಕ್ಕ ಮುಖ್ಯವಾಗಿ. ಅವರು ಏನು ಅಂತ ಹೇಳಿದ್ರೆ ಇದೆಲ್ಲ ನಮ್ಮದು ಇಂದ ನಾವು ಸಪೋರ್ಟಿಂಗ್ ಒಂಥರ ಪಿಲ್ಲರ್ಗಳು ಅಷ್ಟೇ. ಮೇನ್ ಚೆತ್ತು ಇವರು, ಪಿಲ್ಲರ್ಗಳು ನಾವು ಅಷ್ಟೇ. ಅದು ಮೇನ್ ದೊಡ್ಡ ಪಿಲ್ಲರ್ ಇವರು. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಚನ್ನಬಸು ಮಟ್ಟೂರ್ ಅಂತ ಹೇಳಿ ಸರ್. ಅಲ್ಲ ಸರ್, ಈಗ ಏನ್ ಸರ್, ನೀವು ಸ್ಟಾರ್ಟಿಂಗ್ ಎಷ್ಟು ಜನ ಇದ್ರಿ, ಈಗ ನಿಮ್ಮ ಒಂದು ಗೆಳೆಯರ ಬಳಗದಲ್ಲಿ ಎಷ್ಟು ಜನ ಅದರ, ಈ ಸೇವೆಗಾಗಿ ಎಷ್ಟು ಜನ ಮತ್ತೆ ನಿಮ್ ಜೊತೆಗೆ ಕೈ ಜೋಡಿಸಿದಾರ ಅಂತ? ಏನು ನಮ್ದೊಂದು ಟೀಮ್ ಅಂದ್ರೆ ಒಂದು 10 ಜನ ಇದೀವಿ. ಸೊ ಈಗ ಎಲ್ಲಾರು ಅವ್ರ ಇವ್ರೊಂದೊಂದು ಆಗಿದೆ ಟೀಮ್. ಏನಂತ ಒಂದು 20-30 ಜನ ಟೀಮ್ ಆಗಿದೆ. ಸೊ ನಾವು ಪ್ರತಿ ವರ್ಷ ಈ ಒಂದು ಕಾರ್ಯ ಮಾಡೋ ಮುಂಚೆ ಒಂದು ತಿಂಗಳ ಸೊ ನಾವೊಂದು ಗ್ರೂಪ್ ಅಲ್ಲಿ ಆಕ್ಟಿವೇಶನ್ ಸ್ಟಾರ್ಟ್ ಮಾಡ್ತೀವಿ. ಅದಾದ್ಮೇಲೆ ಎಲ್ಲರೂ ಸೇರ್ತಾರೆ. ಸೊ ಸೇರ್ಕೊಂಡು ಇಚ್ಛೆಯಿಂದ ಯಾರು ಇದ್ರಲ್ಲಿ ಯಾವ್ದು ಒತ್ತಾಯ ಇಲ್ಲ, ಏನಿಲ್ಲ. ಸೊ ಹಂಗಾಗಿ ನಾವು ಅದನ್ನ ಎಲ್ಲಾರದ ಸೇವೆ ತಗೊಂಡು ಈ ಒಂದು ಕಾರ್ಯ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ. ಈಗ ಇದನ್ನ ಯಾಕೆ ಮಾಡ್ಬೇಕು ಅನಿಸ್ತಾರ ಅಂತ ನಿಮ್ಗೆ? ಈ ಜಾತ್ರೆಗೆ ಸೇವೆ ಎದಕ್ ಮಾಡ್ಬೇಕಂತ ಅನಿಸ್ತಾರ ನಿಮ್ಗಂತ? ಸೇವೆ ಅಂತ ಏನಿಲ್ಲ. ಈಗ ನೋಡಿ, ಗವಿಸಿದ್ದೇಶ್ವರ ಇವ್ರದೊಂದು ನಮಗೆ ಆಶೀರ್ವಾದ ಅಂತ ಒಂದು ಶಕ್ತಿ ನಮ್ಗೆ ಭಗವಂತ ಕೊಟ್ಟದನ. ಆರ್ಥಿಕವಾಗಿರ್ಬೋದು, ಆರೋಗ್ಯವಾಗಿರ್ಬೋದು. ಸೊ ನಮ್ಮ ಕುಟುಂಬ ಒಂದು ನೆಮ್ಮದಿಯಿಂದ ಇದಾವೆ. ಸೊ ಅದಕ್ಕೆ ಭಗವಂತ ಕೊಟ್ಟಂದ್ರೆ ಒಂದ್ ಸ್ವಲ್ಪ ನಾವು ಸೇವೆ ಮಾಡೋಮಂತ ಒಂದು ಮನೋಭಾವನೆಯನ್ನು ಇಟ್ಕೊಂಡು ಈ ಸೇವೆಯನ್ನು ಮಾಡ್ತಾ ಇದೀವಿ ಹೊರತು ಬೇರೆ ಇದರಿಂದ ಯಾವುದೋ ಒಂದು ಉದ್ದೇಶ ಇಲ್ಲ. ಸರ್, ಈಗ ಜಾತ್ರೆಗೆ ಈಗ ಬಾಣಸಿಗರು ಏನ್ ಅದರಲ್ಲ, ಈ ಬಾಣಸಿಗರನ್ನ ಎಲ್ಲೆಲ್ಲಿ ನೀವು ಕರ್ಕೊಂಡ್ ಬಂದಿರಿ ಸರ್ ಸೇವೆಗಾಗಿ? ಎಲ್ಲೆಲ್ಲಿಂದ ನಿಮ್ ಜೊತೆಗೆ ಸೇವೆಗಾಗಿ ಎಲ್ಲೆಲ್ಲಿಂದ ಬಂದಿದ್ದಾರೆ ಅಂತ? ಸರ್, ಈಗ ಆದೋನಿ ಅಂತ ಬಂದಿದ್ದಾರೆ, ಆಮೇಲೆ ನಮ್ಮ ಬಳಗನೂರ್ಲಿಂತ ಬಂದಿದ್ದಾರೆ, ತಾವರಗೆರೆಲಿಂತ ಬಂದಿದ್ದಾರೆ. ಸೊ ಆನಂತರ ರಾಯಚೂರು, ಆನಂತರ ಗಬ್ಬೂರ್ಲಿಂತ ಬಂದಿದ್ದಾರೆ, ಸಿಂಧನೂರು, ಸೊ ನಮ್ಮ ಗೊರೆಬಾಳ್ಲಿಂತ ಬಂದಿದ್ದಾರೆ. ಸೊ ಇವರೆಲ್ಲ ಕೆಲವೊಬ್ರು ಏನಂತಂದ್ರೆ ಮುದಗಲ್ ಭಾಗದಿಂದ ಬಂದಿದ್ದಾರೆ. ಸೊ ಇದರಲ್ಲಿ ಹೆಂಗಂದ್ರೆ ಕೆಲವೊಂದು ಮಾಸ್ಟರ್ಗಳು ನಾವು 10 ವರ್ಷದಿಂದ ಈ ಸೇವೆ ಮಾಡ್ತಿರೋದ್ರಿಂದ ಕೆಲವೊಂದು ಮಾಸ್ಟರ್ ಭಾಗದಲ್ಲಿ ನಮ್ಮ ಜೊತೆ ಸಂಪರ್ಕದಲ್ಲಿ ಇದ್ದಾರೆ. ಸೊ ಅವರು ಡಿಸೈಡ್ ಮಾಡ್ತಾರೆ ಎಷ್ಟು ಮಂದಿ ನಮ್ಗೆ ಸೇವೆಗೆ ಬರ್ತಾರೆ, ಆಮೇಲೆ ಕೆಲವೊಂದು ಎಷ್ಟು ಮಂದಿ ನಾವು ಪೇಮೆಂಟ್ ಕೊಟ್ಕೊಂಡು ಕರ್ಕೊಂಡ್ ಬರ್ಬೇಕು ಅವ್ರು ಡಿಸೈಡ್ ಮಾಡ್ತಾರೆ. ಅವ್ರ ಪ್ರಕಾರ ಅವ್ರು ಏನ್ ಹೇಳ್ತಾರೋ ಅದಕ್ಕೆ ನಾವು ಪೇಮೆಂಟ್ ಕೊಟ್ಟು ಎಲ್ಲ ಸರಿ ಮಾಡ್ತೀವಿ. ಇಷ್ಟು ಕೆಲಸ ಇರುತ್ತೆ. ಜಾತ್ರೆ ಬಗ್ಗೆ ಏನ್ ಹೇಳ್ತಾರೆ ಸರ್? ಪ್ರತಿ ವರ್ಷನೂ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ನಿಮಗೂ ಪ್ರತಿ ವರ್ಷ ಈ ಒಂದು ಸೇವೆ ಕೂಡ ಪ್ರಸಾದ್ ಸೇವೆನೂ ಜಾಸ್ತಿ ಮಾಡ್ತಿರ್ತೀರಿ? ಇಲ್ಲ, ಇರುತ್ತೆ. ಸೊ ರೇಂಜಿಗೆ ಪ್ರತಿ ವರ್ಷ ಜಾಸ್ತಿ ಆಗ್ತಾ ಇದೆ. ಸೊ ಜನ ಪ್ರತಿ ವರ್ಷ ಲಕ್ಷ ಜನ ಒಂದು ಜಾಸ್ತಿ ಆಗುತ್ತೆ. ಸೊ ನಮ್ಮ ಪ್ರಸಾದ್ ಏನಂತ ಹೇಳಿದ್ರೆ ನಾವೇನ್ ಡಿಸೈಡ್ ಮಾಡ್ತೀವಿ, ಸೊ ಅದೇ ಒಂದಿಷ್ಟು ಸ್ವಲ್ಪ ಬಂದಂತ ಜನರಿಗೆ ಇಲ್ಲಿ ಅದು ದಾಸೋಹದಲ್ಲಿ ನಾವು ಏನು ಡಿಸೈಡ್ ಮಾಡಿದಾಗ ಸೊ ಅದು ಜಾಸ್ತಿ ಆಗುತ್ತೆ. ಸೊ ಒಂದು ನಾವು ಇಷ್ಟೇ ಅಂತ ಲೆಕ್ಕ ಕೆಡು 60 ಕ್ವಿಂಟಲ್ ಅಂತ ಮಾಡಿದ್ರೆ ಸೊ ಯಾವುದೇ ಒಂದು ಈ ಆಶೀರ್ವಾದ ಶಕ್ತಿಯಿಂದ ಅದು ಬಂದಂತ ಭಕ್ತರು ಎಲ್ಲರಿಗೂ ಆಗತ್ತೆ ಹೊರತು ಈ ಕಡಿಮೆ ಬೀಳ್ತಕ್ಕಂಥದ್ದು ಆಗ್ತಕ್ಕಂಥದ್ದು ಆಗೇ ಇಲ್ಲ. ಸೊ ಹಂಗಾಗಿ ನಾವು ಅಂದಾಜು ಮಾಡಕ್ ಆಗ್ತಾ ಇಲ್ಲ ಜಾತ್ರೆಗೆ ಎಷ್ಟು ಜನ ಬರ್ತಾರೆ. ಈಗ ನಾವು 2 ದಿನ ಅಂದಿರ್ತೀವಿ, 3 ದಿನವರೆಗೆ ಒಂದು ಪ್ರಸಾದ ಆಗತ್ತೆ. ಆ ರೀತಿ ಪವಾಡಗಳು ಈ ಮಠದಿಂದ ನಡೀತಾನೆ ಇದೆ. ಸೊ ನಾವು 2 ದಿನ ಲೆಕ್ಕ ಇಟ್ಕೊಂಡಿರ್ತೀವಿ, ಅದು 3 ದಿನಕ್ಕೆ ಆಗತ್ತೆ. ಸೊ ಹಂಗಾಗಿ ಒಂದು ಗೌಶಿದ್ದನ ಶಕ್ತಿಯಿಂದ ಸೊ ಆ ಒಂದು ಕಾರ್ಯ ನಡೀತಾ ಇದೆ. ಸೊ ಅದನ್ನ ಅಂದಾಜು ಮಾಡತಕ್ಕಂಥದ್ದು ಭಕ್ತರಿಗೆ ಗೊತ್ತಾಗಂಗಿಲ್ಲ. ಸೊ ಆ ಒಂದು ಶಕ್ತಿ ಇಲ್ಲಿ ಕಾಣತ್ತಂತ ನಮ್ಗೆ ಅನಿಸುತ್ತೆ ನೋಡಿ. ಎಷ್ಟು ವರ್ಷದಿಂದ ಈ ಸೇವೆಯನ್ನು ಮಾಡ್ತಾರೆ? ಸುಮಾರು 10 ವರ್ಷದಿಂದ ಈ ಸೇವೆಯನ್ನು ಮಾಡ್ತಾ ಇದೀವಿ. ಸೊ ಈ ಒಂದು ನಮ್ಮ ಸಿಂಧನೂರು ಒಂದು ಗೆಳೆಯ ಫಸ್ಟ್ ನಮ್ ಸ್ಥಾಪನೆ ಮಾಡಿದ್ದ ಇವರು ವಿಜಯ್ ಕುಮಾರ್ ಅವರೇ ಒಂದು ಗವಿಸಿದ್ದೇಶ್ವರ ಆಗರ್ಪಡಿಸ ಅವ್ರ ಹೆಸರಿನಿಂದನೇ ಒಂದು ಬಳಗನೆ ಇದೆ. ಸೊ ಇದನ್ನೆಲ್ಲ ಅವರು ಮುನ್ನಡೆಸ್ಕೊಂಡು ಹೋಗ್ತಾ ಇದಾರೆ. ಸೊ ಎಲ್ಲ ಒಂದು ತಯಾರಿ
ಇರ್ಬೋದು ಏನೇ ಇರ್ಬೋದು ಫಸ್ಟ್ ಸ್ಟಾರ್ಟಿಂಗ್ ಅವರಿಂದ ಆಗೋದು ಎಂಡ ಕೂಡ ಹಂಗೆ. ಸೊ ಪ್ರತಿ ವರ್ಷ ಅದು ಸ್ಟಾರ್ಟ್ ನಿರಂತರ ಇದೆ. ಇಲ್ಲಿ ಯಾರ್ದು ಒತ್ತಾಗಿಲ್ಲ ಏನಿಲ್ಲ, ಯಾರು ಬರ್ಬೋದು ಸೇವೆ ಮಾಡಬಹುದು ಹೋಗ್ಬೋದು, ಆ ತರಕ್ಕೆ ಏನು ಇದಿಲ್ಲ. ಈಶ್ವರ ಅಂತ ಹೇಳ್ಬಿಟ್ಟು ಸುಂದರ ಅಲ್ಲ, ಈಗ ಅವರೆಲ್ಲ ನಿಮ್ ಬಗ್ಗೆ ಹೇಳ್ತಾರ, ಮೊದಲು ಫೌಂಡರ್ ನೀವ್ ಅಂತ ಹೇಳಿ. ಅಜ್ಜನ ಬಗ್ಗೆ, ಈ ಜಾತ್ರೆ ಬಗ್ಗೆ, ಈ ಸೇವೆ ಬಗ್ಗೆ ಒಂದೆರಡು ಮಾತಾಡ್ಬೇಕು. ಕೊಟ್ಟಿದ್ದೆ ನಮಗೆ ದೊಡ್ಡ ಭಾಗ್ಯ ಇದೆ. ಅಷ್ಟೇ ಹೇಳಿ ಸರ್, ಅಜ್ಜನ ಬಗ್ಗೆ, ಜಾತ್ರೆ ಬಗ್ಗೆ ಒಂದೆರಡು ಮಾತಾಡೋಣ. ದೇವರ ಬಗ್ಗೆ ಒಂದು ಮಾತಾಡ್ಬಿಡುತ್ತೆ. ಕೊಟ್ಟಂತಲ್ಲ, ನಾವು ಇನ್ನ ಏನ್ ಮಾಡೋಕಲ್ಲ, ಇನ್ನ ಖುಷಿ ಇದೀವಿ. ನಮ್ಗೆ ಹೆಚ್ಚಿನ ಶಕ್ತಿ ಕೊಟ್ಟಿದ್ದಾರೆ, ಮಾಡುವ ಮನಸ್ಸು ಕೊಟ್ಟಿದ್ದಾರೆ. ಅವ್ರ ಕಡೆಯಿಂದ ಆ ಮನಸ್ಸು ನಮ್ಗೆ ಕೊಟ್ಟಂತ ನಾವು ಮಾಡ್ತಾ ಇದ್ವಿ ಅಷ್ಟೇ. ಸೇವೆ ಮುಂದೆ ನಿಂಗೆ ಹೊರಟಿರ್ತದ, ಅದು ನಿರಂತರ ಸಿಗೋದಂತ ಶಕ್ತಿ ಕೊಟ್ಟಿದ್ದಾರೆ. ಒಂದು ಶಕ್ತಿ ಕೊಟ್ಟಿದ್ದಾರೆ. ಆ ಶಕ್ತಿಯಿಂದ ನಡೀತದೆ. ನಮ್ದು ಯಾರು ಏನಿಲ್ಲ, ಅವ್ರು ಹೇಳ್ತಾರೆ ಅಷ್ಟೇ. ಇದಕ್ಕೊಂದು ನಾವು ಈ ಒಂದು ಸೇವೆಗೆ ಒಂದು ಗಾಡಿ ಡ್ರೈವರ್ ಹೆಂಗೋ ಆ ತರ ಒಂದು ಡ್ರೈವರ್ ಅಷ್ಟೇ. ನಾವು ನಾನಾ ತರ ಬೇರ್ಪಡಿಸಿರ್ತಾವಲ್ಲ, ಆ ತರ ಎಲ್ಲದಕ್ಕೂ ಬೇರ್ಪಡಿಸಿದ ಕದಿಯ ಇದಾವೆ. ನೋಡ್ತಾ ಇರ್ಬೋದು, ಆಲ್ರೆಡಿ ಈಗ ಮೈಸೂರು ಪಾಕನ್ನು ತಯಾರು ಮಾಡಿ ಅವುಗಳನ್ನ ಏನು ಪ್ರತ್ಯೇಕವಾಗಿ ಪೀಸ್ಗಳನ್ನ ಮಾಡೋಕ ಮೂಲಕ ಏನು ಟ್ರೇಗಳನ್ನ ಬಳಸಿ ಅದನ್ನು ಏನಂತಂದ್ರೆ ಪ್ರಸಾದ, ಒಂದೇನು ಮಹಾಪ್ರಸಾದ ಸ್ಥಳ ಇದೆ, ಆ ಪ್ರಸಾದ ಸ್ಥಳಗಳಲ್ಲಿ ಇದನ್ನ ತಲುಪಿಸುವಂತ ಕೆಲಸ ಮಾಡ್ತಾರೆ. ಸೊ ಗೆಳೆಯರ ಬಳಗ ಕೂಡ ಇದೇ ಮಾಡಿರುವಂತದ್ದು. ಏನಂದ್ರೆ ಬಂದ ಭಕ್ತರು ಈ ಮೈಸೂರು ಪಾಕನ್ನ ಸವಿತಿರುವಂತದ್ದು. ಇದೊಂದು ದೊಡ್ಡ ಜಾತ್ರೆ. ಸುಮಾರು ಏನಂತಂದ್ರೆ ಸುಮಾರು 3 ದಿನಗಳ ಕಾಲ ವಿಶೇಷ ಕಾರ್ಯಕ್ರಮ ಜರುಗುವಂತದ್ದು. ಮತ್ತೆ ಅದೇ ರೀತಿ 20 ದಿನಗಳ ಕಾಲ ಮಹಾಪ್ರಸಾದ ನಡೀತಿರುವಂತದ್ದು. ಈ ಮಹಾಪ್ರಸಾದಕ್ಕೆ ಪ್ರತಿಯೊಬ್ಬರು ಕೂಡ ವಿಶೇಷವಾಗಿ ಈ ಮಠಕ್ಕೆ ತಿನಿಸುಗಳನ್ನ ಅರ್ಪಿಸುತ್ತಾರೆ. ಅದೇ ರೀತಿ ಕಳೆದ 10 ವರ್ಷಗಳಿಂದ ಸಿನ್ನೂರು ಗೆಳೆಯರ ಬಳಗ ಕೂಡ ಇಲ್ಲಿ ಒಂದಲ್ಲ ಒಂದು ವಿಶೇಷ ತಿನಿಸು ಮಾಡುವ ಮೂಲಕ ಈ ದಾಸೋಹಕ್ಕೆ ಅರ್ಪಿಸುತ್ತಾರೆ. ಈ ವರ್ಷ ಅವರು ಮೈಸೂರು ಪಾಕನ್ನು ಮಾಡಿರುವಂತದ್ದು 8 ರಿಂದ 10 ಲಕ್ಷ ಪೀಸ್ಗಳನ್ನು ಈ ಬರುವಂತ ಭಕ್ತರಿಗೆ ಮಹಾಪ್ರಸಾದದಲ್ಲಿ ಈ ಮೈಸೂರು ಪಾಕನ್ನು ವಿತರಿಸುತ್ತಿರುವಂತದ್ದು. ಕ್ಯಾಮರಾಮನ್ ಪ್ರಕಾಶ್ ಜೊತೆಗೆ ರಾಜು ಬಿಆರ್, ನ್ಯೂಸ್ ಫಸ್ಟ್, ಕೊಪ್ಪಳ.